ಹಾಯ್, ನಾನು ನಿಮ್ಮ ಟ್ರಾವೆಲ್ ವಿತ್ ರಾಘು ಮಾತಾಡ್ತಿರೋದು. ಬೆಳಿಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಟ್ರಾವೆಲ್ ಹೋಗ್ತಿದ್ದೀವಿ ಅಂತ. 2 ಡೇಸ್ ಆದಮೇಲೆ ಟ್ರಾವೆಲ್ಗೆ ನಾವು ಆಲ್ರೆಡಿ ಈಗ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಏನೇನು ಹೋಗ್ತಿದ್ದೀವಿ, ಸೇಫ್ಟಿ ಪ್ರಿಕಾಷನ್ ಏನು ಹೋಗ್ತಿದ್ದೀವಿ ಅಂತ, ಟೂರ್ಗೆ ಹೇಗೆ ರೆಡಿ ಆಗ್ತಿದ್ದೀವಿ ಅಂತ ಒಂದು ಸ್ಮಾಲ್ ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಯ್, ಇವಳು ನೋಡಿ ನಮ್ಮ ಧರ್ಮಪತ್ನಿ ಕಲಾ ಅಂತ, ನನ್ನ ಮುದ್ದಿನ ಮಗಳು ಜಾನ್ವಿ ಅಂತ. ಇವನು ರಿತ್ವಿಕ್ ರಾಘವ್ ಅಂತ, ನನ್ನ ಕೊನೆಯ ಮಗ. ಇವಳು 2ನೇ ಮಗಳು. 1ನೇ ಮಗ ಸಂಜು ಅಂತಿದ್ದಾನೆ, ಅವ್ನು ಇನ್ನೊಂದು ದಿನ ತೋರಿಸ್ತೀನಿ. ನೋಡಿ, ಇದೆಲ್ಲ ನಾವೀಗ ಟ್ರಿಪ್ಗೆ ಹೋಗ್ತೀರಾ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಇದು ಬಂದು ಸೂಟ್ ಕೇಸ್, ಈ ಲಗೇಜೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಇನ್ನೂ ಪ್ಯಾಕ್ ಆಗಿಲ್ಲ. ನಿಮಗೆಲ್ಲ ತೋರಿಸ್ಬಿಟ್ಟು ಈಗ ಪ್ಯಾಕ್ ಮಾಡ್ತೀವಿ. ನೋಡಿ, ಇದು ಬಂದು ಟೆಂಟ್ ನೋಡ್ತಿದ್ದಂಗೆ ನೀವು ಅನ್ಕೋಬೋದು ಎಲ್ಲೋ ದೂರಕ್ಕೆ ಹೋಗ್ತಿದ್ದೀವಿ ಅಂತ. ಹೌದು, ಆದಷ್ಟು ದೂರಕ್ಕೆ ಹೋಗ್ತಿದ್ದೀವಿ. ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೀಕ್ರೆಟ್ ರಿವ್ಯೂ ಮಾಡ್ತೀನಿ. ಈ ವಿಡಿಯೋದಲ್ಲಿ ವೆಯ್ಟ್ ಆ್ಯಂಡ್ ಸಿ. ಇದು ಲ್ಯಾಪ್ಟಾಪ್ ಬಂದು ಸ್ಟೋರೇಜ್ಗೆ ಮತ್ತು ವೀಡಿಯೋ ಎಡಿಟಿಂಗ್ಗೆ. ವಾಟರ್ ಬಾಟಲ್, ಕ್ಲಾತ್ಸ್ಗಳು ನೋಡಿ, ಪ್ಯಾಂಟು, ಟೀ ಶರ್ಟ್ಸು, ಜರ್ಕಿನ್ ನೋಡ್ತಿದ್ದಂಗೆ ಗೊತ್ತಾಗ್ತಿರುತ್ತೆ ನಿಮಗೆ ಯಾವುದೋ ಕೋಲ್ಡ್ ಏರಿಯಾಗೆ ಹೋಗ್ತಿದ್ದೀನಿ ಅಂತ. ಹ್ಯಾಟು, ಇದು ಪವರ್ ಬ್ಯಾಂಕ್ ಎಮರ್ಜೆನ್ಸಿ ಬೇಕೇ ಬೇಕಾಗುತ್ತೆ ಟೂರ್ಗೆ ಹೋದಾಗ. ಎಲ್ಲಾದರೂ ಪವರ್ ಇಲ್ಲ ಅಂದಾಗೆ ನಾನು 20 ವಾಟ್ಸ್ 20,000 ತೊಗೊಂಡಿದ್ದೀನಿ. ಇದು ಬಂದು ಡ್ರೋನ್ ಎಲ್ಲಾದರೂ ನೆಸಸರಿ ಇದ್ದಾಗ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಆದಷ್ಟು ಯೂಸ್ ಮಾಡೋಕ್ಕಾಗಲ್ಲ. ಇದು ಮತ್ತು ಬೆಡ್ಡು. ಈ ಬಾಕ್ಸ್ ಬಂದು ನಿಮಗೆ DJ ಆ್ಯಕ್ಷನ್, ಈಗ ನಾನು ಮಾತಾಡ್ತಿದ್ದೀನಲ್ಲ ಅದರಲ್ಲೇ ಮಾತಾಡ್ತಿರೋದು. ಇದು ಆಕ್ಸಿಜನ್ ಸ್ಮಾಲ್ ಸಿಲಿಂಡರ್ಸ್. ನೆಕ್ಸ್ಟ್ ಹೇಳ್ತೀನಿ ಇದೆಲ್ಲ ಏನಕ್ಕೆ ಅಂತ. ಇದು ಬಂದು ಸ್ಮಾಲ್ ಗ್ಯಾಸ್ ಸಿಲಿಂಡರ್ಸ್. ಹಾಗೆ ಸ್ವಲ್ಪ ಸ್ಟೈಲಿಶ್ ಆಗಿರೋಣ ಅಂತ ಸ್ಪೆಕ್ಸು, ಬೆಲ್ಟು, ಪರ್ಸು ನೋಡಿ, ವಾಚಸ್ 2-3 ವಾಚಸ್ ಎತ್ಕೊಂಡಿದ್ದೀನಿ. ಆಮೇಲೆ ಚಾರ್ಜಸ್ 2 ಎತ್ಕೊಂಡಿದ್ದೀನಿ. ಒಂದು ಬಂದು ನನ್ನ ಮೊಬೈಲ್ ಚಾರ್ಜಸ್ಗೂ ಬೇಕಾಗುತ್ತೆ, ಇನ್ನೊಂದು ಬಂದು ಈ ಕ್ಯಾಮ್ರಾ ಮತ್ತು ಡ್ರೋನ್ ಇದಕ್ಕೆಲ್ಲ ಚಾರ್ಜ್ ಮಾಡೋಕ್ಕೆ ಬೇಕಾಗುತ್ತಲ್ಲ, ಎಮರ್ಜೆನ್ಸಿ ಟಾರ್ಚು. ಅದು ಬಂದು ನೋಡಿ ನಿಮಗೆ ಗ್ಯಾಸ್ ಸ್ಟವ್, ಮಿನಿ ಗ್ಯಾಸ್ ಸ್ಟವ್ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗಿದೆ ಅಂತ. ದಿಸ್ ಇಸ್ ಮೈ ಮಿನಿ ಗ್ಯಾಸ್. ಇದೆಲ್ಲ ಅಡುಗೆ ಮಾಡ್ಕೊಂಡು ತಿಂತೀವಿ ಟೂರಲ್ಲೆಲ್ಲ. ಆದಷ್ಟು ಎಲ್ಲೆಲ್ಲಿ ನಮಗೆ ಹೋಟ್ಲ್ ಸಿಗೋಲ್ಲ ಅಲ್ಲೆಲ್ಲ, ಅದಕ್ಕೋಸ್ಕರನೇ ಗ್ಯಾಸ್ ಸಿಲಿಂಡರ್ಸ್. ಇದು ಬಂದು ಬ್ಯಾಕ್ ಪ್ಯಾಕು, ಸ್ಮಾಲಾಗಿ ಎಲ್ಲ ಕಡೆ ಸೂಟ್ ಕೇಸ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಬ್ಯಾಕ್ ಪ್ಯಾಕ್ ಎತ್ಕೊಂಡಿದ್ದೀನಿ. ಇದು ಬಂದು ವಿಂಟರ್ ಗ್ಲೌಸಸ್. ಹಾಗೆ ಇದು ವಿಂಟರ್ ಶೂಸ್ ಜೊತೆಗೆ ಇದೊಂದು ನಾರ್ಮಲ್ ಶೂ. ಇದು ಬಂದು ನಿಮಗೆ ಕಾರ್ಗೆ ಆದಷ್ಟು ನೆಸಸರಿಯಾಗಿ ಬೇಕೇ ಬೇಕು. 5-in-1 ಅಂತೀವಿ ಇದನ್ನ. ಇದರಲ್ಲಿ ಕಾರ್ಗೆ ಏನು ಮಾಡ್ಬೋದು, ಜಂಪು ಹೊಡಿಬೋದು, ಮತ್ತು ಇದಕ್ಕೆ ಬ್ಲೋ ಮಾಡ್ಬೋದು, ಮತ್ತು ನಿಮಗೆ ಸಕ್ಕರ್ ಇರುತ್ತೆ, ವ್ಯಾಕ್ಯೂಮು, ಪ್ರತಿಯೊಂದು ಇದರಲ್ಲೇ ಯೂಸ್ ಆಗುತ್ತೆ. ನೋಡಿ, ಡೈಲಿ ಯೂಸ್ಗೆ ಕ್ರೀಮ್ಸು, ಸೋಪು, ಪೇಸ್ಟು ಪ್ರತಿಯೊಂದು ತೊಗೊಂಡಿದ್ದೀನಿ. ಇದು ಕಾರ್ಗೆ ಅಟ್ಯಾಚ್ ಮಾಡೋದಕ್ಕೆ. ನಮ್ಮ ಮೊಬೈಲ್ನೀಗ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಹ್ಯಾಂಡ್ ಫ್ರೀ ಮಾತಾಡಬೇಕು ಅಂತಂದರೆ ಬೇಕಾಗುತ್ತಲ್ಲ, ಕಾರಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಅದಕ್ಕೊಂದು ತೊಗೊಂಡಿದ್ದೀನಿ. ಇದು ಕಾರ್ ಟೂಲು. ಇದು ಬಂದು ಸ್ಟಿಕ್ ಏನಕ್ಕೆ ಅಂತಂತಂದರೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ ಮೇಯ್ನಾಗಿ. ನೆಕ್ಸ್ಟ್ ಹೇಳ್ತೀನಿ ಯಾವ ಊರು ಅಂತ. ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ, ಟ್ರೆಕ್ಕಲ್ಲಿ ನಡೆಯೋದಕ್ಕೆ ಹಿಂಸೆ ಆದರೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನೋಡಿ, ನಡ್ಕೊಂಡು ಹೋಗ್ತಿರ್ತೀವಿ ನಾವು. ಈಗ ಅಲ್ಲೆಲ್ಲ ಹೋಗ್ತಿದ್ದಾಗ ಫುಡ್ ಸಿಗದೇ ಇದ್ದಾಗ ಸ್ವಲ್ಪ ನಮ್ಮ ಹೆಲ್ತು ನೋಡ್ಕೋಬೇಕಲ್ವಾ. ನಾವು ಎನರ್ಜೆಟಿಕ್ ಆಗಿದ್ದರೆ ನಿಮಗೆ ಒಳ್ಳೊಳ್ಳೆ ವೀಡಿಯೋ ನೋಡ್ಬೋದು, ನಾವು ಆರಾಮಾಗಿ ಬರ್ಬೋದು. ಅದಕ್ಕೆ ಡ್ರೈ ಫ್ರೂಟ್ಸು, ಇದೆಲ್ಲ ಮಸಾಲೆ ಪದಾರ್ಥಗಳು, ಅಕ್ಕಿ, ಉಪ್ಪು. ನಮಗೀಗ ಬೇರೆ ಕಡೆ ಹೋದಾಗ ಏನಾಗುತ್ತೆ, ಕೆಲವು ಕಡೆ ಫುಡ್ಡೇ ಸಿಗೋಲ್ಲ, ರೋಟಿ ಆ ಥರದ್ದೆಲ್ಲ ನಮಗೆ ತಿಂದು ಅಭ್ಯಾಸವೂ ಇರೋಲ್ಲ. ನಿಜ ಅಲ್ವಾ ಗಾಯ್ಸ್? ಅದಕ್ಕೋಸ್ಕರ ನೋಡಿ, ಪುಳಿಯೋಗರೆ ನಮಗೆಲ್ಲ ಏನು, ಅನ್ನ ಇದ್ದರೆ ಹೊಟ್ಟೆ ತುಂಬುತ್ತೆ, ಅನ್ನ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಗೆ ಹೊಟ್ಟೆ ತುಂಬಲ್ಲ. ಅದಕ್ಕೋಸ್ಕರ ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ. ಮತ್ತು ನೋಡಿ, ವಾಂಗಿಬಾತ್ ಪೌಡ್ರು, ಟೀ ಪುಡಿ, ಕಾಫಿ ಪುಡಿ. ಆದಷ್ಟು ಸಕ್ಕರೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಜಾಗ್ರಿ ಪೌಡ್ರು. ಇನ್ಸ್ಟೆಂಟ್ ಫುಡ್ಸು ಯೂಸ್ ಮಾಡಬಾರ್ದು. ನಾನು ಯಾವುದೂ ವೀಡಿಯೋದಲ್ಲಿ ಪ್ರಮೋಟ್ ಮಾಡಲ್ಲ,
ಬಟ್ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಲಿ ವಿತಿನ್ 5 ಮಿನಿಟ್ಸ್ ಒಳಗಡೆ ಅಡುಗೆ ಮಾಡ್ಕೋಬೇಕು, ಎಮರ್ಜೆನ್ಸಿ ಹೋಗಬೇಕು ಅಂದಾಗ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೀವಿ ಅಷ್ಟೇ. ಯಾರು ಪ್ರಿಫರ್ ಮಾಡೋಕ್ಕೆ ಹೋಗ್ಬೇಡಿ, ಮಕ್ಳಿಗೂ ಪ್ರಿಫರ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ತಿನ್ನೋಕ್ಕೆ ಹೋಗ್ಬೇಡಿ. ಮ್ಯಾಗಿ, ಪಾಸ್ತಾ ರೆಡಿ ಟು ಈಟ್ 3 ಮಿನಿಟ್ಸ್. ಈ 3 ಮಿನಿಟ್ಸ್ ಆಗಲ್ಲ, ಕಂಪ್ನಿ ಹೇಳುತ್ತೆ ಅಂತ ನಾವು ಸುಮ್ಮನೆ ಹೇಳ್ತಿದ್ದೀವಿ. MTR 3 ಮಿನಿಟ್ಸ್ ಕುಕ್ಕು. ಯೋಗ ಬಾರು ನೋಡಿ, ಎನರ್ಜಿ ಡ್ರಿಂಕ್ಸು, ಲೈಟಾಗಿ ತರಕಾರಿ ತೊಗೊಂಡಿದ್ದೀವಿ. ತರಕಾರಿ ಏನಕ್ಕೆ ಅಂತಂದರೆ ಅಲ್ಲಿ ಹೋಗ್ತಾ ಹೋಗ್ತಾ ಸಿಗುತ್ತೆ ತರಕಾರಿಗಳು. ಲೈಟಾಗಿ ಒಂದು 1/4 kg ತೊಗೊಂಡಿದ್ದೀನಿ. ಜೊತೆಗೆ ಫ್ರೂಟ್ಸು ಸಹ ಸಿಗುತ್ತೆ. ಬಟ್ ಜರ್ನಿ ಲಾಂಗ್ ಆಗ್ತಾ ಸಿಗದೇ ಇದ್ದರೆ, ಎಲ್ಲೂ ಅಡುಗೆನೂ ಮಾಡ್ಕೊಳಕ್ಕಾಗದೇ ಇದ್ದಾಗ ಬೇಕಾಗ್ಬೋದು ಅನ್ನೋದಕ್ಕೋಸ್ಕರ ನಾವು ಇದು ಮಾಡ್ಕೊಂಡಿದ್ದೀವಿ. ಹಾಗೆ ನೋಡಿ ಗಾಯ್ಸ್, ಆ್ಯಕ್ಷನ್ ಪ್ರೋ 6 ಇದರಲ್ಲೇ ನಾನು ಅಷ್ಟೊತ್ತಿಂದ ವೀಡಿಯೋ ಮಾಡ್ತಿರೋದು, ಇದರಲ್ಲೇ ನಿಮಗೆಲ್ಲ ತೋರಿಸ್ತಿರೋದು. ಹೇಗಿದೆ ಪ್ರಿಪ್ರೇಷನ್ಸ್? ಮತ್ತು ಇನ್ನೇನಾದರೂ ಮಿಸ್ ಮಾಡ್ಕೊಂಡಿದ್ದೀನಾ ಅನ್ನೋದು ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಮೇಯ್ನ್ ಇದು ತೋರಿಸ್ಲಿಲ್ಲ ನಿಮಗೆ. ಇದು ಬಂದು ಥರ್ಮಲ್ ವೇರ್ಸ್, ವಾರ್ಮ್ ಪ್ಯಾಕ್ಸ್ ಅಂತೀವಿ. ವಾರ್ಮ್ ಪ್ಯಾಕ್ಸ್ ಅಂತಂದರೆ ಕೈಗಳಿಗೆ ಮತ್ತು ಬಾಡಿ ಕಿಟ್ಟು, ಕೈಗೆ ಕಾಲಿಗೆ ವಾರ್ಮ್ ಕಿಟ್ಸ್. ಇದೇನಕ್ಕೆ ಅಂತಂದರೆ ತುಂಬ ಚಳಿ ತಡೆಯೋಕ್ಕಾಗಲ್ಲ ಅಂದಾಗ, ಯಾಕೆಂದರೆ ನಾವು ಇಲ್ಲಿ ಸೌತ್ ಇಂಡಿಯನ್ಸು ಈ ವೆದರ್ಗೆ ಅಡ್ಜಸ್ಟ್ ಆಗೋಗಿರ್ತೀವಿ. 30 ಡಿಗ್ರಿ 28 ಡಿಗ್ರಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಅಲ್ಲಿ ಯಾವಾಗ -ಡಿಗ್ರಿಗೆ ಹೋಗ್ತೀವಿ, -ಡಿಗ್ರಿಗೆ ಸಡನ್ನಾಗಿ ನಮ್ಮ ಬಾಡಿ ಅಡ್ಜಸ್ಟ್ ಆಗದೇ ಇದ್ದಾಗ ಎಮರ್ಜೆನ್ಸಿ ಇರಲಿ ಅಂತ 2 ಪ್ಯಾಕ್ ತೊಗೊಂಡಿದ್ದೀನಿ. ಇನ್ನೂ ಅಲ್ಲಿ ಇದು ಯೂಸ್ ಆಗೋದ್ರೆ ಅಲ್ಲಿ ಸಿಗುತ್ತೆ, ಅಲ್ಲಿ ತೊಗೊಳ್ಳೋಣ ಅಂತ ಜಸ್ಟ್ ಈಗ ಎಮರ್ಜೆನ್ಸಿಗೆ 2 ಪ್ಯಾಕ್ ತೊಗೊಂಡಿದ್ದೀನಿ. ಇದೇನು ಮಾಡುತ್ತೆ, ಹೀಟ್ ಕೊಡುತ್ತೆ. 1 ಯೂಸ್ ಅಷ್ಟೇ ಇದು, ಬಾಡಿ ಪೂರ್ತಿ ಹೀಟ್ ಕೊಡುತ್ತೆ. 8 ಅವರ್ಸ್ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಮ್ಯಾಕ್ಸಿಮಮ್ ಡೆಕ್ಕತ್ಲಾನು ಮತ್ತು ಬಿಗ್ ಬಜಾರು ಇಲ್ಲೇ ಜಾಸ್ತಿ ತೊಗೊಂಡಿರೋದು. ಏನಾದರೂ ಏನು ಮಿಸ್ ಮಾಡ್ಕೊಂಡಿದ್ದೀನಿ ನೋಡಿ, ನಿಮಗೆ ಗೊತ್ತಾದರೆ ಹೇಳಿ, ಕಾಮೆಂಟ್ಸಲ್ಲಿ ಹೇಳಿ, ಅದನ್ನು ತೊಗೊಂಡೋಗೋಣ. ಇನ್ನು ವಾಟ್ರ್ ಬಾಟ್ಲ್ಗಳು ತೊಗೋಬೇಕು. ವಾಟ್ರ್ ಬಾಟ್ಲ್ ಹೋಗ್ತಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 10 ಲೀಟರ್ಸ್ದು 2 ಎತ್ಕೋತೀನಿ, ಮತ್ತು 1 ಲೀಟ್ರದ್ದು 1 ಕೇಸ್ ಎತ್ಕೋತೀನಿ. ಎಮರ್ಜೆನ್ಸಿ ಬೇಕಾಗುತ್ತಲ್ಲ ವಾಟ್ರ್ ಸಿಗದೇ ಇದ್ದಾಗ. ನೋಡಿ, ನಮ್ಮ ಮಿಸಸ್ ಆಲ್ರೆಡಿ ತಿಂತಾ ಇದ್ದಾರೆ. ನೋಡಿ, ನನ್ನ ಮಗಳನ್ನ ನಾಚ್ಕೋತಾ ಇದ್ದಾಳೆ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ನಿಮಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸಿಗೋಣ. ಬಾಯ್ ಗಾಯ್ಸ್, ಟೇಕ್ ಕೇರ್.